ಆತ್ಮೀಯರೇ, ನಮಸ್ಕಾರ. ಮನುಷ್ಯನಿಗೆ ಬದುಕಲಿಕ್ಕೆ ಗಾಳಿ, ಬೆಳಕು, ನೀರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ನಾವು ಸೇವಿಸುವ ಆಹಾರ ಅಥವಾ ಅನ್ನ. ಈ ಅನ್ನವನ್ನು ದೇವರು ಅಂತ ಕೈ ಮುಗಿದು ತಿನ್ನುವ ದೇಶಗಳಲ್ಲಿ ನಮ್ಮ ಭಾರತ ದೇಶವು ಒಂದು. ಈ ಅನ್ನವನ್ನು ಅನ್ನಪೂರ್ಣೆ, ಜಗನ್ಮಾತೆ, ಪಾರ್ವತಿ, ಶಂಕರಿ ಎಂಬ ನಾನಾ ಹೆಸರುಗಳಿಂದ ಪೂಜಿಸ್ತೀವಿ. ಆದರೆ ವಿದ್ಯಾವಂತರು, ಬುದ್ಧಿವಂತರು ಹಾಗೂ ಸುಸಂಸ್ಕೃತರು ಅನ್ಸ್ಕೊಂಡಿರ್ತಕ್ಕಂಥ ನಾವು ಇವತ್ತು ಈ ಅನ್ನವನ್ನು ಎಲ್ಲೆಂದರಲ್ಲಿ ಮನಬಂದಂತೆ ತಿಂತಾ ಇದ್ದೀವಿ. ಹಿಂದೆ ಕೇವಲ ವಿದೇಶಿಗರು ಮಾತ್ರ ಆಹಾರವನ್ನು ಪದ್ಧತಿ ಇಲ್ಲದೆ ತಿಂತಾ ಇದ್ದರು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಇಂದು ನಾವು ತಿನ್ನೋದರ ಜೊತೆಗೆ ಮಕ್ಕಳಿಗೂ ಕೂಡ ಅದನ್ನು ತಿನ್ನಲಿಕ್ಕೆ ಕೊಡ್ತಾ ಇದ್ದೀವಿ. ಒಂದು ಅಧ್ಯಯನದ ಪ್ರಕಾರ ಆಹಾರವನ್ನು ಸಿಗದೆ ಸಾಯುವರ ಸಂಖ್ಯೆಗಿಂತ ಆಹಾರವನ್ನು ತಿಂದು ಜೀರ್ಣಿಸಿಕೊಳ್ಳದೆ ಸಾಯುವರ ಸಂಖ್ಯೆ ಹೆಚ್ಚಾಗಿದೆ ಅಂತ ವರದಿಗಳು ಹೇಳ್ತವೆ. ಇಂಥ ಆಹಾರ ಎಂಬ ಪದಾರ್ಥಗಳನ್ನು ನಾವು ತಿನ್ನೋದರಿಂದ ದೇಹದ ಮೇಲೆ, ಮನಸ್ಸಿನ ಮೇಲೆ, ಮಕ್ಕಳ ಅಭ್ಯಾಸದ ಮೇಲೆ ಮತ್ತು ಅವರ ಮೆದುಳಿನ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರಬಲ್ಲದು. ನಾವು ಚಪ್ಪರಿಸುವ ಹಾಗೂ ಹೊರಗಡೆ ತಿನ್ನುವ ಎಲ್ಲ ಪದಾರ್ಥಗಳು ಹೇಗೆ, ಎಲ್ಲಿ ತಯಾರಾಗ್ತವೆ ನೋಡೋಣ ಬನ್ನಿ. ಡೈಟಿಷಿಯನ್ ಅಥವಾ ಆಹಾರ ತಜ್ಞರು ಹೇಳುವಂತೆ ಒಂದು ಪದಾರ್ಥವು ಆಹಾರ ಅಂತ ಕರೆಸಿಕೊಳ್ಬೇಕಾದ್ರೆ ಅದರಲ್ಲಿ ದೇಹಕ್ಕೆ ಮತ್ತು ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ, ಚೈತನ್ಯವನ್ನು ತುಂಬುವಂಥ ಅಂಶಗಳಿರಬೇಕು ಅಂತ ಹೇಳ್ತಾರೆ. ಉದಾಹರಣೆಗಾಗಿ ಅದು ನಮಗೆ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಫೈಬರ್ ಆಗಿರ್ಬೋದು ಅಥವಾ ಇತರೆ ಯಾವುದೇ ಅಂಶ ಆಗಿರ್ಬೋದು. ಆದರೆ ನಾವು ಬೆಳಗ್ಗೆಯಿಂದ ಸೇವಿಸ್ತಕ್ಕಂಥ ಚಹಾ, ಕಾಫಿ, ಬಿಸ್ಕೆಟ್ಗಳು ಅಥವಾ ಮಕ್ಕಳಿಗೆ ಕೊಡ್ತಕ್ಕಂಥ ಚಾಕ್ಲೇಟ್ಗಳು ಅಥವಾ ಬಣ್ಣ ಬಣ್ಣದ ವಿಧ ವಿಧದ ರೀತಿಯ ಚಿಪ್ಸ್ಗಳು ಅಥವಾ ಇನ್ನಿತರ ಕ್ಯಾಂಡಿಗಳು ಆ ಯಾವ ಶಕ್ತಿಯನ್ನು ಹೊಂದಿರಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೂ ಮಕ್ಕಳಿಗೆ ಬೆಳಗ್ಗೆಯಿಂದ ಕೊಡ್ತಕ್ಕಂಥ ಪಾನೀಯಗಳು ಕೂಡ ಇವು ಆಹಾರದ ಲಿಸ್ಟಿಗೆ ಸೇರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆಹಾರವನ್ನು ತಯಾರಿಸಿದ ಮೇಲೆ ನಾವು ಅದನ್ನು 6ರಿಂದ 12 ಗಂಟೆ ಒಳಗಾಗಿ, ಹೆಚ್ಚಂದರೆ 15ರಿಂದ 18 ಗಂಟೆ ಒಳಗಾಗಿ ತಿಂದು ಮುಗಿಸಿರಬೇಕು. ಆದರೆ ನಾವು ಮಾರ್ಕೆಟಿಂದ ತರ್ತಕ್ಕಂಥ ಪ್ಯಾಕೆಟ್ ಫುಡ್ಗಳಾಗಿರ್ಬೋದು ಅಥವಾ ಬಣ್ಣ ಬಣ್ಣದ ಪದಾರ್ಥಗಳಾಗಿರ್ಬೋದು ಅಥವಾ ನಾವು ಕುಡಿತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಸಾಫ್ಟ್ ಡ್ರಿಂಕ್ಸು ಅಥವಾ ಪಾನೀಯಗಳಾಗಿರ್ಬೋದು, ಇವು ಯಾವುವು ಕೂಡ ಆಹಾರ ಅಂತ ಕರೆಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ತಿಂತಾ ಇದ್ದೀವಿ, ಮಕ್ಕಳಿಗೂ ಕೂಡ ಸಾಕಷ್ಟು ಕೊಡ್ತಾನೇ ಇದ್ದೀವಿ. ಮೇಲೆ ಮಕ್ಕಳು ಚೆನ್ನಾಗಿರಬೇಕು, ಗಲಾಟೆ ಮಾಡಬಾರ್ದು, ಗಟ್ಟಿಮುಟ್ಟಿಯಾಗಿರಬೇಕು, ಆಮೇಲೆ ಓದೋದಲ್ಲಿ ಮುಂಚೂಣಿಯಲ್ಲಿರಬೇಕು, ಕಾಯಿಲೆಗಳು ಬರಬಾರ್ದು ಅಂತ ಹರಿಸ್ತೀವಿ. ಇದು ನಾಟಕೀಯ ಅನಿಸೋದಿಲ್ವೇ? ಒಂದು ಬಾರಿ ಯೋಚನೆ ಮಾಡಿ, ನಿಮಗೆ ಯಾರಾದರೂ ತಂಗಳದು ಅಥವಾ ಹಳಸಿದ್ದು ತಿಂತೀರಾ ಅಂತ ಕೇಳಿದರೆ ಛೀತು ಅಂತ ಉಗಿತೀವಿ. ಆದರೆ ನಾವು ಮಾರ್ಕೆಟಿಂದ ತರ್ತಕ್ಕಂಥ ಪ್ಯಾಕೆಟ್ ಫುಡ್ಗಳು ಅದೆಷ್ಟೋ ದಿನದ್ದು ಅಥವಾ ಅದೆಷ್ಟೋ ತಿಂಗಳುಗಳಿಂದ ತಯಾರು ಮಾಡಿರ್ತಕ್ಕಂಥ ಪದಾರ್ಥ ಆಗಿರುತ್ತೆ. ಆದರೂ ಕೂಡ ನಾವು ಖುಷಿಯಿಂದ ಇದು ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ ಮತ್ತು ನಾವು ಕೂಡ ತಿಂತಾ ಇದ್ದೀವಿ. ಒಂದು ಪದಾರ್ಥ ಕೆಡಬಾರ್ದು ಅಂದರೆ ಅದರಲ್ಲಿ ಏನೇನು ಹಾಕಿರ್ತಾರೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡೋದೇ ಇಲ್ಲ. ಮನೆಯಲ್ಲಿ ನಾವು ಮಾಡಿರ್ತಕ್ಕಂಥ ಅನ್ನ 24 ಗಂಟೆಗಿಂತ ಹೆಚ್ಚಾದರೆ ಅದರಲ್ಲಿ ಹುಳ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಪಟ್ಟಿಯನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ 2 ಚಿತ್ರಗಳಿವೆ, ಎ ಮತ್ತು ಬಿ. ಎ ಮತ್ತು ಬಿಯಲ್ಲಿ ಏನಿದೆ ಅಂತ ತಾವು ಹೇಳ್ಬೋದಾ? ಬೇಕಾದರೆ ವಿಡಿಯೋವನ್ನು ನಿಲ್ಲಿಸಿ ಪಾಸ್ ಮಾಡಿ ನೀವು ಗಮನಿಸ್ತಾ ಹೋಗಿ. ಎದಲ್ಲಿ ಫ್ರೆಂಚ್ ಫ್ರೈಸ್ ಅನ್ನೋ ಒಂದು ಪದಾರ್ಥ ಇದೆ. ಬಿನಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಈ ವಿಡಿಯೋವನ್ನು ನೋಡ್ತಾ ಹೋಗಿ. 6 ತಿಂಗಳ ಪದಾರ್ಥ, ಇದನ್ನು ಚಿಪ್ಸ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಇದರಲ್ಲಿ ಕೆಡಲಾರದಂಥ ಕೆಲವೊಂದು ಔಷಧಿಗಳು ಕೂಡ ಸಿಂಪಡಣೆ ಆಗಿರುತ್ತೆ. ಇದನ್ನು ಮತ್ತೊಮ್ಮೆ ಗಮನಿಸಿ ನೋಡಿ.
180 ಮತ್ತು 80 ದಿನದ ಆಹಾರ. ಇದು ಏನಂತಂದರೆ ಕಲ್ಲಂಗಡಿ ಹಣ್ಣು 1ನೇ ಪಟ್ಟಿಯಲ್ಲಿರೋದು ಕಲ್ಲಂಗಡಿ ಹಣ್ಣು 1ನೇ ದಿನದಿಂದ 80ನೇ ದಿನಕ್ಕೆ ಪಾಚಿ ಅಥವಾ ಫಂಗಸ್ ಬಂದ ಹಾಗಾಗಿದೆ. 2ನೇದು ಅಲ್ಲಿ ಫ್ರೆಂಚ್ ಫ್ರೈಸ್ 1ನೇ ದಿನಕ್ಕೂ ಮತ್ತು 180 ಅಂದರೆ 6 ತಿಂಗಳ ದಿನದ ಆ ಪದಾರ್ಥ ನೋಡಿ ಹೇಗಿದೆಯೋ ಹಾಗೆ ಇದೆ. ಅಂದರೆ ಆ ಪದಾರ್ಥ ಕೆಡಬಾರ್ದು ಅಂತ ಅದರಲ್ಲಿ ಕ್ರಿಮಿನಾಶಕವನ್ನು ಹಾಕಿರ್ತಾರೆ. ಆ ಕ್ರಿಮಿನಾಶಕವನ್ನು ನಾವು ಸೇವಿಸ್ತೀವಿ ಮತ್ತು ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀವಿ. ಆತ್ಮೀಯರೇ, ಇಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಪದಾರ್ಥಗಳು ಅಥವಾ ಸಾಫ್ಟ್ ಡ್ರಿಂಕ್ಸ್ಗಳು ಎಷ್ಟು ವಿಷವನ್ನು ತುಂಬಿರುತ್ತವೆ ಅಂತ ಇಲ್ಲಿ ನಮಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಾಕಷ್ಟು ವರದಿಗಳನ್ನು ಕೊಟ್ಟಿದೆ. ಇಂಥ ಪದಾರ್ಥಗಳನ್ನು ಸೇವಿಸೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ಅವರ ದೇಹದ ಮೇಲೆ, ಮನಸ್ಸಿನ ಮೇಲೆ, ವಿದ್ಯಾಭ್ಯಾಸದ ಮೇಲೆ, ಮೆದುಳಿನ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇದು ಕ್ಯಾನ್ಸರ್ಗೂ ಹೃದಯ ಕಾಯಿಲೆಗೂ ಸಂಬಂಧಕ್ಕೂ ಸಾಕಷ್ಟು ಇಲ್ಲಿ ಕೂಡುತ್ತೆ. ಹೀಗಾಗಿ ನಾವು ಅಂಥ ಪದಾರ್ಥಗಳನ್ನು ಬಿಟ್ಟು ಹಣ್ಣುಗಳನ್ನು, ಸಲಾಡ್ಗಳನ್ನು ಅಥವಾ ಮನೆಯಲ್ಲಿ ತಯಾರು ಮಾಡುವಂಥ ಜ್ಯೂಸ್ಗಳನ್ನು ಅಥವಾ ತರಕಾರಿಗಳನ್ನು ಹಾಗೂ ಹಾಲಿನ ಉತ್ಪನ್ನಗಳನ್ನು ಜೊತೆಗೆ ಖಜೂರು, ಡ್ರೈ ಫ್ರೂಟ್ಸ್ ಅಂತ ಹಲವಾರು ಪೌಷ್ಟಿಕಾಂಶ ಇರುವ ಪದಾರ್ಥಗಳು ನಮ್ಗೆ ಸಿಗ್ತವೆ. ಇವನ್ನು ನಾವು ದಿನನಿತ್ಯ ರೂಢಿ ಮಾಡಿಕೊಂಡ್ರೆ ಚೆನ್ನಾಗಿ ಆರೋಗ್ಯವಾಗಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೋದು. ನಾವು ನಮ್ಮ ಕುಟುಂಬ ಜೊತೆ ನಗನಗ್ತಾ ಇರಬೇಕಾದ್ರೆ ಏನು ಮಾಡಬೇಕನ್ನೋ ಆಯ್ಕೆ ನಿಮ್ಮ ಎದುರಿಗಿದೆ. ದಯಮಾಡಿ ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಎಲ್ರಿಗೂ ನಮಸ್ಕಾರ.